ಮೊದಲು ಇಲ್ಲೆಲ್ಲ ಗಣೇಶ 15 ದಿವಸ ಮೊದಲೇ ಗಣೇಶನ ಮಾಡೋವಂಥದ್ದು ಮಣ್ಣಲ್ಲೇ ಮಾಡ್ತಾಯಿದ್ರು, ಕೆರೆಯಲ್ಲಿ ಮಣ್ಣು ತಂದು. ಆನಂತರ ಹರಿಕತೆಗಳನ್ನು ಹೇಳ್ತಾ ಇದ್ರು, ಗುರುರಾಜ್ ನಾಯ್ಡು ಇಂದ ಹಿಡಿದು ಸುಬ್ಬಲಕ್ಷ್ಮಿ, ವೆಂಕಟಲಕ್ಷ್ಮಿ, ಈ ಥರದ ಭಾಳ ಜನ ಮಹಿಳೆಯರು ಬಂದು ಇಲ್ಲಿ ಏನು ಒಳ್ಳೊಳ್ಳೆ ಇದನ್ನು ಮಾಡ್ತಾಯಿದ್ರು. ಅದಾದ ನಂತರ ನಾಟಕಗಳನ್ನು ಕೂಡ ಮಾಡ್ತಾಯಿದ್ರು, ಚಲನಚಿತ್ರ ನಟರು ಕರೆಸುವಂಥ ಕೆಲಸವನ್ನು ಮಾಡಿದ್ರು. ಅವಾಗ ಯಾವಾಗಲೂ ಕೂಡ DJ ಏನಿರಲಿಲ್ಲ, ಆದರೆ ಇತ್ತೀಚೆಗೆ ಬಂದಿದೆ. ಆದರೆ ಸರ್ಕಾರ ಅದನ್ನು ಆ ಸರ್ಕಾರದ ಹಂತದಲ್ಲೇ ನಾನು ಹೇಳ್ತಕ್ಕಂಥದ್ದು, ದೇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲೇ ಅದು ಆರೋಗ್ಯಕ್ಕೆ ಹಾನಿಕರ ಅಂದಾಗ ಅದನ್ನ ಬ್ಯಾನ್ ಮಾಡಬೇಕಾಯಿತು. ಅದು ಕೋರ್ಟ್ವರೆಗೂ ಹೋಗಬಾರ್ದಾಯಿತು. ಅವಕಾಶ ಈಗ ಅಲ್ಲಿಟ್ಟವ್ರೆ ಏನಾರ ಐತೆ ತಿನ್ನಕ್ಕೆ ಸಿಕ್ಕುತ್ತೆ ಅಂದಾಗ ಏನಾಗುತ್ತೆ, ಎಲ್ಲರಿಗೂ ಅದು ಆಸೆ ಬರುತ್ತೆ. ಓವರಾಲ್ ಸರ್ಕಾರಗಳು ಏನು ಮಾಡಬೇಕು ಅಂತ ಅಂದರೆ ಈ ಥರದ್ದು ಇದು ಬರದ ಸ್ಥಿತಿನ ನಿರ್ಮಾಣ ಮಾಡಬೇಕು ಅಂದರೆ ಅದ್ರ ಅವಶ್ಯಕತೆ ಏನಿಲ್ಲ. DJ ಇಲ್ದಿದ್ರೆ ಏನು ನಡೆಯೋದೇ ಅನ್ನೋ ಸ್ಥಿತಿಯಲ್ಲಿ ಯಾವುದೇ ಇರ್ಬೋದು, ಉತ್ಸವ, ಹಬ್ಬ, ಜಾತ್ರೆ, ಇನ್ನೊಂದು ಅದನ್ನು ನಮ್ಮ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರೆ ಆರೋಗ್ಯಕ್ಕೆ ಎಷ್ಟೋ ಒಳ್ಳೆಯದು. ಯಾಕೆಂದರೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗೋದು ನೋಡ್ತಾ ಇದ್ದೀವಿ, ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇದನ್ನು ಮನಗಂಡು ಕೋರ್ಟು ಒಂದು ತೀರ್ಮಾನವನ್ನು ಕೊಟ್ಟಿದೆ. ಇವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ತರಳಿರು ತೋರಣ ಕಟ್ಕೊಂಡು ಮನೆ ಮುಂದೆ ರಂಗೋಲಿ ಬಿಟ್ಕೊಂಡು ಈ ಗಣೇಶನ ಪೂಜಿಸ್ತಕ್ಕಂಥದ್ದು, ಗೌರಿಯನ್ನು ಪೂಜಿಸ್ತಕ್ಕಂಥದ್ದು ನಮ್ಮ ಸಂಪ್ರದಾಯದ ಒಂದು ಕೆಲಸ. ಅದನ್ನೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ. ಹಾಗೆ ಚಿಕ್ಕನಾಯಕನಹಳ್ಳಿಲಿ ನೋಡಿ, ಸರ್ವಧರ್ಮ ಗಣೇಶ ನಾವು ಚಿಕ್ಕನಾಯಕ ಕಳೆದ 70 ವರ್ಷಗಳಿಂದ ನೋಡ್ತಲೇ ಇದ್ದೀವಿ. ಇಲ್ಲಿಂದಲೂ ಕೂಡ ಅಲ್ಲಿ ಗಣೇಶನಿಟ್ಟು ಊರು ಸುತ್ತ ಮೆರವಣಿಗೆ ಮಾಡಿ, ಕೀಲ್ಕುದ್ರೆ ಈ ಥರದ್ದು, ನಾದಸ್ವರ, ಕೀಲ್ಕುದ್ರೆ ಈ ಥರದ್ದನ್ನೆಲ್ಲ ಕರೆಸಿ ಮಾಡಿ, ನಂತರ ತಾತಯ್ಯನ ಗೋರಿಗೆ ಹೋಗಿ ಅಲ್ಲಿ ಏನು ಪೊರೆವು ಮಾಡುವಂಥ ಕೆಲಸ. ಎಲ್ಲರೂ ಕೂಡ ಎಲ್ಲ ಧರ್ಮೀಯರು ಸೇರ್ಕೊಳ್ತಾರೆ. ಗಣೇಶನ ಬಿಟ್ಟ ನಂತರ ಪೊರೆವು ಮಾಡಿ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಆನಂದವಾಗಿ ಹೋಗುವಂಥ ಕೆಲಸ ನಮ್ಮ ತಾಲೂಕು ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ. ಯಾಕೆಂದರೆ ಎಲ್ಲೂ ಕೂಡ ಈ ಥರ ಗಣೇಶನ ಮಾಡಿಬಿಟ್ಟು ಮತ್ತೆ ಪೊರೆವು ಮಾಡೋದು, ಹಿಂದೂ ಮುಸ್ಲಿಂ ಸೌಹಾರ್ದತ್ವ ಮಾಡುವಂಥ ಕೆಲಸ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ ಮೊದಲಿಂದಲೂ ಕೂಡ ನಡೀತಾ ಇತ್ತು, ಇವತ್ತೇ ಅಲ್ಲ. ಹಾಗೇನೆ ಅಲ್ಲಿ ಹೋದಾಗ ಮಸೀದಿಗಳ ಹತ್ರ ನಾವು ನೋಡ್ತೀವಿ, ಬೇರೆ ಕಡೆ ಮಸೀದಿ ಹತ್ರ ಕಲ್ತೂರು ಹತ್ತೂರು, ಆದರೆ ಇಲ್ಲಿ ಅವರೇ ತಂದುಬಿಟ್ಟು ಹಾರ ಹಾಕುವಂಥ ಕೆಲಸ, ಅವರೇ ತಂದು ಪೂಜೆ ಮಾಡಿಸುವಂಥ ಕೆಲಸನ ಅವರು ಮಾಡ್ತಾ ಇದ್ದಾರೆ. ನಾವು ಕೂಡ ತಾತಯ್ಯನ ಉತ್ಸವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಅವ್ರ ಜೊತೆ ಸೇರ್ಕೊಂಡು ತಾತಯ್ಯನ ಉತ್ಸವ ಮಾಡ್ತಾ ಇದ್ದೀವಿ. ಇದು ಭಾವೈಕ್ಯತೆಯ ಸಂಕೇತ ಚಿಕ್ಕನಾಯಕನಹಳ್ಳಿ.